ಈಗ ಇವರಿಗೆ 60-70 ಸಾವಿರ ಶಿಕ್ಷಕರಿಗೆ ಸಂಬಳ ಸಿಗ್ತದಲ್ಲ, ನಾವು 1 ಲಕ್ಷ ಸಂಬಳ ಸಿಗುವಂತ ಒಂದು ಶಿಕ್ಷಕನ ಒಂದು ದಿವಸ ಅವರಿಗೆ ಕೆಲಸ ಮಾಡಲಿಕ್ಕೆ ಬರೋದು 25 ದಿವಸ, 220 ದಿವಸಗಳು ಮಾತ್ರ ಶಿಕ್ಷಕರಿಗೆ ಕೆಲಸ ಮಾಡಲಿಕ್ಕೆ ಇರುವಂಥದ್ದು. ಬಾಕಿ ದಿವಸ ಶನಿವಾರ ಆದಿತ್ಯವಾರ ಬರ್ತದೆ. 220 ದಿವಸಗಳಲ್ಲಿ 1,000 ಗಂಟೆ ಶಿಕ್ಷಕ ಶಾಲೆಯಲ್ಲಿ ತರಗತಿಯನ್ನು ಮಾಡಬೇಕು. 1 ಲಕ್ಷ ಸಿಗುವಂತ ಒಂದು ಶಿಕ್ಷಕನಿಗೆ 20 ದಿವಸ ಕೆಲಸ ಮಾಡಿದ್ರೆ 5,000 ರೂಪಾಯಿ ಸಂಬಳ ಒಂದು ದಿವಸಕ್ಕೆ. ಡಿವೈಡ್ ಬೈ 7 ಗಂಟೆ 8 ಮಾಡಿದ್ರೆ 700 ರೂಪಾಯಿ ಒಂದು ಗಂಟೆಗೆ ಸಂಬಳ. ನಮ್ಮಂತಹ ಬಡ ಪೋಷಕರು ಈ ಶಿಕ್ಷಕರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವಲ್ಲಿ ಹಾಕಿದ್ವಿ. ಯಾಕೆ ವಿಜಯ ಮಾಸ್ಟರು 7 ತಿಂಗಳಿಂದ ಇದೇ ವ್ಯವಸ್ಥೆಯನ್ನ ಹೋದ ಸರಿ ಇದೇ ಪೋಷಕರು ನಮ್ಮ ಹತ್ರ ಬಂದು ನಾವು ಮೇಲಧಿಕಾರಿಗೆ ತಿಳಿಸಿದಾಗ ನೀವು ಕಂಪ್ಲೇಂಟ್ ತಗೊಂಡು ಮೇಲೆ ಹೋಗಬಾರದು, ಈ ಪರಿಸ್ಥಿತಿ ಬರ್ತಿದ್ದ. ಅಲ್ಲಿ ಹಳೆ ವಿದ್ಯಾರ್ಥಿಗಳಲ್ಲಿ ಇಂಟ್ರೆಸ್ಟ್ ಇದ್ದಾರೆ, 1 ಲಕ್ಷ ಫಂಡ್ ಇದೆ ಅವರ ಹತ್ರ. ಆ ಫಂಡನ್ನು ಎಲ್ಲಿ ಮಣ್ಣು ತೆಗೆದು ಹಾಕಬೇಕು ಅವರಿಗೆ? ಶಾಲೆ ಮುಚ್ಚಿದ್ರೆ ಏನಾಗ್ತದೆ? ಮುಚ್ಚಿದ ಶಾಲೆಗಳಲ್ಲಿ ಯಾವುದೋ ಅನೈತಿಕ ಚಟುವಟಿಕೆಗಳು, ಯಾವುದೋ ಬೇಡದ ಚಟುವಟಿಕೆಗಳು ನಡೆದು ಅದು ಮಣ್ಣು ಪಾಲಾಗುವುದಿಲ್ಲ. ಹಾಗಾದ್ರೆ ನಾವು ವಿದ್ಯೆಗೆ ನಾವು ಎಂತ ಇದನ್ನು ಕೊಡ್ತಾ ಇದ್ದೇವೆ? ನಾವು ಆಗ್ಬೇಕಲ್ಲ, 1 ತಾರೀಕಿಗೆ ಅಟೆಂಡೆನ್ಸ್ ಸಿಗ್ತದೆ ಮತ್ತೆ ಬೀಳಿಲ್ಲ ಅಂತ ನಮಗೆ ಗುರಿಬೇಕಲ್ಲ. ಯಾವುದನ್ನು ಕಲಿಸ್ತಾ ಇದ್ದೇವೆ ನಾವು?